ಇವತ್ ಕಬಾಬ್ ಮಾಡಕ್ ಹೋಗಿ ಮನೆನೆಲ್ಲ ಚಟಪಟ ಅನ್ಸಿದ್ಕೆ ನಮ್ಮ ಅಮ್ಮನ ಕೈಲಿ ಬಿದ್ದೋದೆ. ಇವತ್ ಈಗಿರೋ ಚಿಕನ್ ಈಗ ಮಾಡಿದ ತಕ್ಷಣ ರೆಡಿ ಆಯ್ತು ನೋಡಿ ಚಿಕನ್ ಕಬಾಬ್. ಇವತ್ ನಮ್ಮ ಅಮ್ಮ ಹೇಳ್ದಾಗೆ ಚಿಕನ್ ಕಬಾಬ್ ಮಾಡಕ್ ಹೋಗಿ ಏನೆಲ್ಲ ಆಯ್ತು ಗೊತ್ತಾ? ನಮ್ಮ ಅಮ್ಮ ಹೊಡೆದೇ ಬಿಡ್ತಾರೆ ಕಬಾಬ್ ಮಾಡ್ಲಿಲ್ಲ ಅಂತಂದ್ರೆ ನನ್ ಕತೆ ಖತಮ್. ಮಾಡ್ತೀಯ. ಕಬಾಬ್ ಮಾಡುವಾಗ ನಮ್ಮ ಅಮ್ಮ ನನ್ ಪಕ್ಕನೆ ನಿಂತಿದ್ರು. ಯಾಕೆ ಅಂದ್ರೆ ನನಗೆ ಕಬಾಬ್ ಮಾಡೋದು ಅಂದ್ರೇನೆ ಭಯ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಈ ಕೇಸ್ ಇವಾಗ ಅರ್ಥ ಆಗುತ್ತೆ. 6ನೇ ಕ್ಲಾಸ್ ಅಲ್ಲಿ ಇದ್ದಾಗ ನಾನು ಕೂಡ ಕಬಾಬ್ ಮಾಡುವ ಪ್ರಯತ್ನ ಮಾಡಿದ್ದೆ. ಆ ಪ್ರಯತ್ನದಲ್ಲಿ ಸೋತೋಗ್ಬಿಟ್ಟೆ. ಈ ಸ್ಕೂಲಲ್ಲಿ ಮಾಸ್ಟರ್ ನಿಂತ್ಕೋತಾರಲ್ಲ ಗೈಸ್, ಸ್ಕೂಲಲ್ಲಿ ಪಾಠ ಮಾಡಕ್ಕೆ ಮಾಸ್ಟರ್ಗಳು ಮಿಸ್ ಓ ಮಿಸ್ ಓ ಮಿಸ್. ಇವಾಗೆಲ್ಲ ರೆಸಿಪೀಸ್ ನ ಯೂಟ್ಯೂಬ್ ನೋಡಿ ಕಲಿತಾರೆ. ಆದ್ರೆ ಅವಾಗೆಲ್ಲ ಫೋನ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಬಟನ್ ಫೋನ್ ಕೊಡೋದೇ ಹೆಚ್ಚಾಗಿತ್ತು ನಮ್ಮ ಮನೇಲಿ. ನನ್ ಸ್ವಂತ ಬುದ್ಧಿಯಲ್ಲೇ ಕಬಾಬ್ ಮಾಡಿದೆ. ಆದ್ರೆ ಏನ್ ಮಿಸ್ಟೇಕ್ ಆಯ್ತು ಅಂದ್ರೆ ಮೊಟ್ಟೆ ಹಾಕೋ ಬದಲು ನೀರ್ ಹಾಕಿದ್ದೆ. ಚಿಕನ್ ನ ಎಣ್ಣೆಗೆ ಹಾಕಿದ್ದೆ ತಡ ಚಟಪಟ ಅನ್ಬಿಡ್ತು. ಕೈಗೆಲ್ಲ ಎಣ್ಣೆ ಸಿಡ್ದ್ಬಿಟ್ಟಿತ್ತು. ನನ್ನ ಅದೃಷ್ಟಕ್ಕೆ ನನ್ನ ಮುಖಕ್ಕೇನೋ ಸಿಡ್ದಿರ್ಲಿಲ್ಲ ಅಷ್ಟೇ. ಅವತ್ತೇ ಲಾಸ್ಟ್ ಕಬಾಬ್ ಮಾಡೋ ಸಾಹಸನ ಮಾಡ್ಲೇ ಇಲ್ಲ. ಅವತ್ ಬಂದಿದ್ ಭಯ ಇವತ್ತವರೆಗೂ ಹಾಗೆ ಇದೆ. ಡ್ಯಾಡ್ ಲಿಟಲ್ ಪ್ರಿನ್ಸಸ್ ಆದ್ರೆ ಹಾಗೆ ಆಗೋದು. ಅದಕ್ಕೆ ಅಪ್ಪ ನಮ್ಮ ಅಮ್ಮನ್ ಮಾತ್ ಕೇಳಿ ಸ್ವಲ್ಪ ಉದ್ಧಾರ ಆಗೋಣ ಅಂತ ಇವಾಗಾದ್ರೂ ನಮ್ಮ ಅಮ್ಮನ್ ಮಾತ್ ಕೇಳ್ತಾ ಇದ್ದೀನಿ. ಅಂತೂ ಇಂತೂ ನಮ್ಮಮ್ಮ ಬಲವಂತ ಮಾಡಿ ನನ್ ಕೈಯಲ್ಲೇ ಕಬಾಬ್ ಮಾಡಿಸ್ಬಿಡ್ತು. ಇವತ್ತಿನ ಕತೆ ಇಷ್ಟೇ. ಸಿಗುವ ಮತ್ತೆ ಟಾಟಾ ಬೈ ಬೈ.